ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ಹೇಳುತ್ತಾ, ವಿಶೇಷವಾಗಿ ಇವತ್ತು ನಮ್ಮ ಒಂದು ಮನೆಗೆ ನಾನು ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ದೆ ಮೊನ್ನೆ ಭಾನುವಾರ ದಿವಸ. ಅವತ್ತು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ನಮ್ಮ ಎಲ್ಲರ ನೆಚ್ಚಿನ ನಾಯಕರು, ಮುಂದಿನ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಎಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಹಾದಿಯಲ್ಲಿ ಯುವಕರಿಗೆ ಬೆನ್ನು ತಟ್ಟಿ ನೀವು ಮುಂದೆ ಸಾಗಬೇಕು ಅನ್ನೋ ಒಂದು ಆಸೆ ಕನಸು ತುಂಬ ಇರುವಂತಹ ನಮಗೆಲ್ಲರಿಗೂ ಕೂಡ ನಾಯಕರು, ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ನಾಯಕರು ನಿಮ್ಮ ನೆಚ್ಚಿನ ಮುನಂಜಣ್ಣನವರು ಇವತ್ತು ನಮ್ಮ ಮನೆಗೆ ಆಗಮಿಸಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸೋಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಇವತ್ತಿನ ದಿವಸ ಯುಗಾದಿ ಹಬ್ಬ ಮುನ್ನಂಜಣ್ಣನವ್ರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಹಾಗೂ ವಿಶೇಷವಾಗಿ ತಾಲೂಕಿನ ಜನತೆಗೆ ಎಲ್ಲರಿಗೂ ಕೂಡ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಈ ಒಂದು ಸಂದರ್ಭದಲ್ಲಿ ಇಫ್ತಾರ್ ಕೂಟಕ್ಕೆ ಬರ್ತೀನಿ ಅಂತ ಹೇಳಿದರು. ಹಲವಾರು ಒಂದು ಕೆಲಸಗಳಿರೋದ್ರಿಂದ ಆವತ್ತು ಬರಲಿಕ್ಕೆ ಆಗಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಮನೆಗೆ ಬಂದು ನೀನು ಒಂದು ಸೇವೆ ಏನು ಮಾಡ್ತಿದೆ, ಮುಂದಿನ ದಿನಗಳಲ್ಲಿ ಸದಾ ನಿನ್ನ ಜೊತೆ ನಾನು ಇರುತ್ತೇನೆ ಅಂತ ಹೇಳಿಬಿಟ್ಟು ಇವತ್ತು ಮನೆಗೆ ಬಂದು ನನಗೆ ಇಫ್ತಾರ್ ಕೂಟದ ಹಾಗೂ ರಂಜಾನ್ ಹಬ್ಬದ ಒಂದು ಶುಭವನ್ನು ಕೋರೋದ್ರ ಮುಖಾಂತರ ನನಗೆ ಒಂದು ಧೈರ್ಯವನ್ನು ತುಂಬಿದ್ದಾರೆ. ನಿಜವಾಗ್ಲೂ ಕೂಡ ಇದು ಮರೆಯಲಾರದ ಸಂಗತಿ ಇದು. ಯಾಕೆಂದರೆ ಹಲವಾರು ಮುಳಬಾಗಿಲು ತಾಲೂಕಿನಲ್ಲಿ ಹಲವಾರು ಸಮಾಜ ಸೇವಕರು ಇದ್ದಾರೆ. ಆದರೆ ಕೆಲವೊಂದು ಮಾತ್ರ ಯುವಕರಿಗೆ ಸ್ಫೂರ್ತಿದಾಯಕರಾಗ್ತಾರೆ. ಆ ಒಂದು ಮನಸ್ಸು ಉಳ್ಳವರು ಕೆಲವೊಂದು ಜನ ಮಾತ್ರ ಅಂತ ಈ ಸಂದರ್ಭ ಹೇಳ್ತೀನಿ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಸಮಾಜ ಸೇವೆ ಮಾಡುವಂತಹ ಅವರಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಮುನಂಜಣ್ಣನವರು. ಅವರೊಂದು ಒಂದು ನಮ್ಮ ಮನೆಗೆ ಬಂದು ಒಂದು 5 ನಿಮಿಷ ಆಯಿತು ನಿಂತ್ಕೊಂಡಷ್ಟೇ ಎಷ್ಟೊಂದು ಜನ ಬಂದು ಸೇರಿದ್ದಾರೆ ನೋಡಿ. ಅದು ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಗಳಿಸಿರುವಂತಹ ನಮ್ಮ ಮುನಂಜಣ್ಣವರು. ಅವರಿಗೆ ಆ ಮುಂದಿನ ದಿನಗಳಲ್ಲಿ ಇನ್ನೂ ಭಗವಂತ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಹೇಳ್ತಾ, ಅವರಿಗೆ ಮತ್ತೊಂದು ಸಾರಿ ನಾನು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಆ ಭಗವಂತ ಅವ್ರ ಕುಟುಂಬಸ್ಥರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಲಿ. ಮುನಂಜಣ್ಣನವರಿಗೆ ಇನ್ನೂ ಆರೋಗ್ಯವನ್ನು ಇನ್ನೂ ಹೆಚ್ಚಾಗಿ ಕೊಟ್ಟು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ನಗರ ಘಟಕ ಅಧ್ಯಕ್ಷರು ಮಂಜಣ್ಣನವರು, ನಮ್ಮ ವಸೀಮ್ರವರು, ನಮ್ಮ ನಾಗಮಂಗಲ ಹರಿಸರ್ ಅವರು, ನಮ್ಮ ಮುತ್ಯಾಲಪೇಟೆ ರಿಯಾಜ್ ಅಣ್ಣನವರು, ನವೀದ್ ಅಣ್ಣನವರು, ನಾಗರಾಜ್ ಅಣ್ಣನವರು, ಅಂಬರೀಷ್ ಅಣ್ಣನವರು, ನಮ್ಮೆಲ್ಲ ಎಲ್ಲರೂ ಕಾರ್ತಿಕ್ ಎಲ್ಲರೂ ಕೂಡ ಬಂದು ಅಣ್ಣನ ಜೊತೆ ಮಾತಾಡಿ, ಅಣ್ಣ ಜೊತೆ ಒಂದು ಮಾತುಕತೆ ಚರ್ಚೆ ಮಾಡಿಸಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಸಮಾಜ ಸೇವೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಇಲ್ಲ ಒಳ್ಳೆ ನಮಗೆಲ್ಲರಿಗೂ ಸ್ಫೂರ್ತಿದಾಯಕರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ಭೇಟಿ ಭಾಗವಹಿಸಿ ಮಾತುಕತೆ ಯಾವ ರೀತಿ ಇರ್ತದೆ ಅಂದರೆ ನೋಡಿ, ಹಿಂದಿನ ಒಂದಲ್ಲಿ ಏನು ಸಮಾಜ ಸೇವೆ ಮಾಡಿದೆ ಅವೆಲ್ಲವೂ ಕೂಡ ನೆನಪು ಬರ್ತವೆ. ವ್ಯಕ್ತಿ ಎಲ್ಲೇ ಇದ್ರೂ ಆ ವ್ಯಕ್ತಿ ಕಾಣಿಸಿದ ತಕ್ಷಣ ಆ ಒಂದು ನೆನಪುಗಳು ಯಾವ ರೀತಿ ಇರ್ತವೆ ಅಂದರೆ ಆ ಒಂದು ಹಾದಿ ಹಾಕ್ಕೊಂಡು ಬಂದಿರುವಂತಹ ನಮ್ಮ ಮುನಂಜಣ್ಣನವರು. ನಿಜವಾಗ್ಲೂ ಕೂಡ ನಮಗೆಲ್ಲರೂ ಕೂಡ ಹೆಮ್ಮೆ ಆಗೈತಿ. ಇವತ್ತು ವಿಶೇಷವಾಗಿ ನಮ್ಮ ಮನೆಗೆ ಬಂದು ನಮಗೆ ಒಂದು ಧೈರ್ಯ ತುಂಬೋದ್ರ ಮುಖಾಂತರ ನೀನು ಎಷ್ಟೇ ಕೆಲಸ ಕಾರ್ಯಗಳು ಮುಂದಿನ ಜೊತೆ ನಾನು ಜೊತೆಗೆ ಇರ್ತೀನಿ ಅಂತ ಧೈರ್ಯ ಹೇಳಿದ್ರು. ನಮಗಷ್ಟೇ ಸಾಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಮನೆಗೆ ಭೇಟಿ ಕೊಟ್ಟು ನಮಗೆಲ್ಲರಿಗೂ ಕೂಡ ಜೊತೆ ಭಾಗಿಯಾಗಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಅಭಿನಂದನೆಗಳು ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕಿನ ಸಮಸ್ತ ಎಲ್ಲ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದ ಎಲ್ಲ ಹಿಂದೂ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಮುಳಬಾಗಿಲು ತಾಲೂಕಿನ ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು, ನಮ್ಮ ಆತ್ಮೀಯ ಅಣ್ಣನಾದಂತಹ ಮುನಂಜಪ್ಪನವರು ಬಂದಿದ್ದಾರೆ ನಮ್ಮ ಹುಸೇನ್ರವರ ಮನೆಗೆ. ಏನಕ್ಕಪ್ಪ ಅಂದರೆ ಇಫ್ತಾರ್ ಕೂಟ ಹುಸೇನ್ರವರು ಆಯೋಜನೆ ಮಾಡಿದ್ರು. ಆ ಇಫ್ತಾರ್ ಕೂಟದಲ್ಲಿ ಅವರು ಬರೋಕ್ಕೆ ಆಗಿರಲಿಲ್ಲ. ಆದ್ದರಿಂದ ಇವತ್ತು ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರು, ನಮ್ಮ ಆತ್ಮೀಯ ಸಹೋದರರಾದ ಅವರ ಮನೆಗೆ ಬಂದು ಹುಸೇನ್ರವರಿಗೆ ಧೈರ್ಯವನ್ನು ತುಂಬಿ, ಮತ್ತು ನೀನು ಮಾಡ್ತಾ ಇರುವ ಈ ಒಂದು ಕನ್ನಡ ಸೇವೆ ಕರ್ನಾಟಕ ಗಡಿ ಭಾಗದಲ್ಲಿರ್ತಕ್ಕಂಥ ಮುಳಬಾಗಿಲಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟಿಕೊಂಡು, ಮತ್ತು ಕನ್ನಡ ಶಾಲೆಗಳಿಗೆ ನೀನು ಮಾಡ್ತಾ ಇರ್ತಕ್ಕಂಥ ಸೇವೆ, ಮತ್ತು ಎಲ್ಲ ಒಂದು ಸಮಾಜ ಸೇವೆ, ಅದು ಹಾಸ್ಪಿಟ್ಲ್ ಆಗಿರ್ಬೋದು, ಮತ್ತು ಸ್ಮಶಾನ ದಾರಿ ಆಗಿರ್ಬೋದು, ಮತ್ತು ಟ್ರಾಫಿಕ್ ಸಿಗ್ನಲ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ದಾರಿ ದೀಪಗಳು ರೋಗಿಗಳಿಗಾಗಿರ್ಬೋದು, ಮತ್ತು
ಒಂದು ಆಕ್ಸಿಡೆಂಟ್ ಆಗಿತ್ತು. ಯಾವುದು ನರಸೀತೀರ್ಥ ಅಲ್ಲಿ ಒಂದು ರಸ್ತೆ ಒಂದು ಕಾರ್ಯ ನಡೀತಾ ಇತ್ತು. ಅಂಥ ಸಂದರ್ಭದಲ್ಲಿ 12 ಗಂಟೆ ನೈಟಲ್ಲಿ ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗಿದ್ರು, ಅವ್ರು ಕರ್ಕೊಂಬಂದು ಹಾಸ್ಪಿಟ್ಲನ್ನು ಸೇರಿಸಿ ಇವರು ಸಹಾಯವನ್ನು ಮಾಡಿರ್ತಾರೆ. ಇದು ಹುಸೇನ್ರವರ ಒಂದು ಸೇವೆ. ಆ ಸೇವೆಗೆ ಅವರು ಎಷ್ಟೇ ಕಾರ್ಯಗಳಿದ್ದರೂ ಕೂಡ ನಮ್ಮ ಮುನೇಂಜಪ್ಪ ಸರ್ ಅವರು ಇವತ್ತು ಹುಸೇನ್ರವರ ಮನೆಗೆ ಬಂದು ಅವರ ಒಂದು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸೋಕ್ಕೆ ಈ ಒಂದು ಹುಸೇನ್ರವ್ರ ಮನೆಗೆ ಆಗಮಿಸಿದರೆ ಅವರಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ನಾನು ಈ ಒಂದು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಒಂದು ಸಂದರ್ಭದಲ್ಲಿ ನಾನೊಬ್ಬರನ್ನ ನೆನಪಿಸೇಬೇಕಾಗ್ತದೆ. ಮುಳ್ಬಾಗಿಲಿಗೆ ಬಂದಾಗ ನಾನು ಆ ವ್ಯಕ್ತಿನ ನೆನೆಸಲೇಬೇಕು. ನನ್ನ ಇವತ್ತು ಇಷ್ಟೊಂದು ಸಂತೋಷವಾಗಿ ಓಡಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಕೊತ್ತೂರು ಮಂಜಣ್ಣವರು. ಅವರು ಎಲ್ಲೇ ಇರಲಿ ಅವರು ಅವ್ರ ಕುಟುಂಬ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದೇ ನನ್ನ ಆಸೆ. ಪರ್ಸ್ನಲ್ಲಾಗಿ ಕೂಡ ಮಾತಾಡ್ತೀನಿ. ನಾನು ಎಲ್ಲಾದರೂ ಒಂದು ವಾರ್ಡ್ನಲ್ಲಿ ನಿಲ್ಲಿಸಿ ಕೌನ್ಸಿಲರಾಗಿ ಮಾಡಿ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಲು ಅವ್ರಿಗೆ ಅನುಕೂಲ ಮಾಡಿಕೊಳ್ಬೇಕಂತಕ್ಕಂಥದ್ದನ್ನು ನಾನು ನಮ್ಮ ನಾಯಕರೊಟ್ಟಿಗೆ ಮಾತಾಡಿ ಅವರಿಗೆ ಒಂದು ಭಿನ್ನವಾದ ಸಲ್ಲಿಸ್ತೇನೆ. ಅವೆಲ್ಲ ಕೂಡ ಇಲ್ಲಿ ನೆರೆದಿರ್ತಕ್ಕಂಥವರೆಲ್ಲ ಕೂಡ ನಾವು ನೋಡೇ ಇದ್ದೀರಿ. ಹುಸೇನ್ರವರ ಸೇವೆ ಯಾವ ಥರ ಇರ್ತದೆ. ದಿನ ಬೆಳಗಾದರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿರ್ತಾನೆ, ಸಮಾಜ ಸೇವೆಯಲ್ಲಿ ತೊಡಗಿರ್ತಾನೆ. ಪರೀಕ್ಷೆ ಬರಿತಾ ಇದ್ದಾರೆ ವಿದ್ಯಾರ್ಥಿ ಇರುವಂತಂದರೆ ಅಲ್ಲಿ ಹೋಗ್ತಾನೆ, ಅವ್ರ ಕಷ್ಟ ಸುಖ ನೋಡ್ತಾನೆ. ಅವ್ರಿಗೆ ಯಾವುದೇ ಒಂದು ಮೂಲ ಸೌಕರ್ಯ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಅದನ್ನು ಕೂಡ ನೆರವೇರಿಸ್ಕೊಡ್ತಾ ಇದ್ದಾನೆ. ಇಂಥ ವ್ಯಕ್ತಿಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ನಮ್ಮ ನಾಯಕರನ್ನ ಬೇಡ್ಕೊಳ್ತಾ ಇದ್ದೀನಿ. ಇದು ಮುಂದಿನ ದಿನದಲ್ಲಿ ಅವರೊಟ್ಟಿಗೆ ನಾನು ಕೂಡ ಚರ್ಚೆ ಕೂಡ ಮಾಡ್ತೀನಿ ಅಂತ ನಾನು ಈ ಮೂಲಕ ಹುಸೇನ್ರವ್ರಿಗೆ ನಾನು ಭರವಸೆ ಕೊಡ್ತೀನಿ.